ಫಟಾಫಟ್ ಕಡಲೆಕಾಳು ಹುಸ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ಬಾಣಲಿ ಇಡಿ, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ, ಸಾಸಿವೆ ಹಾಕಿ, ಚಿಟಪಟ ಅಂತ ಇರೋಷ್ಟರಲ್ಲೇ ಉದ್ದಿನಬೇಳೆ ಹಾಕಿ, ಕಡಲೆಬೇಳೆ ಹಾಕಿ ಒಂದು ಸೆಕೆಂಡ್ ಅದನ್ನು ನೀಟಾಗಿ ಹುರ್ಕೊಳ್ಳಿ. ಕರಿಬೇವು ಹಾಕಿದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೆಂಪಾಗಲಿ ಒಂದು ಸೆಕೆಂಡು. ನಂತರ ಸೌಟಲ್ಲಿ ನೀಟಾಗಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಆ ಘಮ ನೋಡಿ ಹೇಗೆ ಬರ್ತದೆ ಗೊತ್ತಾ, ಘಮ್ ಅಂತ ಇದೆ. ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ರೆಡಿ ಇದೆ ನನ್ನ ಹತ್ರ. ಈಗ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳನ್ನ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆಕಾಳನ್ನು ರಾತ್ರಿಯೇ ನೆನೆಸಿ ನಂತರ ಬೇಯಿಸಿದ ಕಡಲೆಕಾಳಿದು. ರಾತ್ರಿಯೇ ನೆನೆಸಿದ್ದೆ ನಾನು ಕಡಲೆಕಾಳನ್ನ. ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಕಡಲೆಕಾಳು ನೀಟಾಗಿ ಹುರ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡಿ ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡಿ. ಎಲ್ಲಿನೂ ಉಪ್ಪು ಬಿಡಿಯಾಗಿ ಇರಬಾರ್ದು, ಅದು ಕಡಲೆಕಾಳು ಜೊತೆ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡಿ ನಂತರ ನೀವೇನು ಮಾಡಿ ಅಂದರೆ ತೆಂಗಿನ ತುರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಈ ಗಣೇಶನಿಗೆ ಪ್ರತಿಯೊಂದು ಪೂಜೆಗಳಲ್ಲೂ ನಾವು ಕಡಲೆಕಾಳನ್ನ ನೈವೇದ್ಯವಾಗಿ ಇಟ್ಕೊಳ್ಬೋದು. ಗಣೇಶನಿಗೆ ಸ್ವಲ್ಪ ಪ್ರಿಯವಾದಂಥದ್ದು ಇದು ಕಡಲೆಕಾಳು ಹುಸ್ಲಿ ಅನ್ನೋದು ಪೂಜಾ ಐಟಮಲ್ಲಿ ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ, ಪ್ರಸಾದ ಐಟಮ್ಗಳಲ್ಲಿ. ನೋಡಿ ಈಗ ಫೈನಲಿ ಇದು ಒಂದು ಹಂತಕ್ಕೆ ಬಂದಿದೆ. ಈಗ ನಾವೇನು ಮಾಡೋಣ ಅಂತ ಹೇಳಿದರೆ, ನಿಂಬೆಹಣ್ಣು ಒಂದು ಸ್ವಲ್ಪ ಲೈಟಾಗಿ ನಿಂಬೆಹಣ್ಣು ಹಿಂಡಿ, ಆ ಬೀಜಗಳು ಕೆಳಗೆ ಬೀಳಬಾರ್ದು ಅನ್ನೋ ರೀಸನ್ಗೆ ನಾನು ಜರಡಿಯಲ್ಲಿ ನಿಂಬೆಹಣ್ಣು ಹಿಂಡಿ ಅದೇ ಸೌಟಲ್ಲಿ ಆ ಬೀಜಗಳನ್ನ ಹೊರಗಡೆ ಹಾಕ್ತಾಯಿದ್ದೀನಿ. ನೋಡಿ ನೀಟಾಗಿ ಸ್ವಲ್ಪ ಒಂದು 2 ಮಿನಿಟ್ಸ್ ಬೆಂದರೆ ಸಾಕು. 2 ಮಿನಿಟ್ಸ್ ಅದನ್ನು ಕೈ ಆಡಿಸಿ ನೀಟಾಗಿ ಸೀದು ಹೋಗೋಕ್ಕೆ ಬಿಡಬೇಡಿ. ಈಗ ನಿಮ್ಮ ಕಡಲೆಕಾಳು ಹುಸ್ಲಿ ರೆಡಿಯಾಗಿದೆ. ದಿಢೀರ್ ಕಡಲೆಕಾಳು ಹುಸ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ನೋಡೋಕ್ಕೂ ಚೆನ್ನಾಗಿದೆ, ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ. ಕರಿಬೇವು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ರೋಸ್ಟೆಡ್ ಆಗಿದೆ. ನೋಡಿ, ಕಡಲೆಕಾಳು ಹುಸ್ಲಿ ರೆಡಿ ಇದೆ.